ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಡೆವಲಪರ್ಸ್, ಬಿಲ್ಡರ್ಸ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಈ 4 ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಜನಜಾಗೃತಿ ವಿಶೇಷ ಸಂದರ್ಶನ ನಡೆಸ್ತಾ ಇದೆ. ಈ ಜನಜಾಗೃತಿ ಅಂದರೆ ಏನಪ್ಪ ಅಂತ ಅನ್ಕೊತಾ ಇದ್ದೀರಿ? ಜನಜಾಗೃತಿ ಅಂದರೆ ಯಾವ್ಯಾವ ಬಿಲ್ಡರ್ಸ್ರು, ಯಾವ್ಯಾವ ಡೆವಲಪರ್ಸ್ರು, ಯಾವ್ಯಾವ ರಿಯಲ್ ಎಸ್ಟೇಟ್ದವರು, ಯಾವ್ಯಾವ ಕನ್ಸ್ಟ್ರಕ್ಷನ್, ಈ 4 ಜನರಲ್ಲಿ ಜನರಿಗಾಗಿ ತಂದಿರ್ತಕ್ಕಂಥ ಯೋಜನೆಗಳು, ಒಂದು ಸೈಟ್ಗಳನ್ನಾಗಿರಲಿ, ಒಂದು ಮನೆ ಕಟ್ಟಿ ಕೊಡೋದಾಗಿರಲಿ, ಒಂದು ಮನೆ ಕಟ್ಟಿ ಸೇಲಿಂಗ್ ಮಾಡೋದಾಗಿರಲಿ, ಅಥವಾ ಇನ್ನಿತರೆ ಸೌಲಭ್ಯಗಳಲ್ಲಿ ಒಂದು EMI ವ್ಯವಸ್ಥೆಗಳನ್ನಾಗಿರಲಿ, ಅನುಕೂಲಸ್ಥರಿಗೆ ಸೈಟ್ಗಳನ್ನು 3 ವರ್ಷ 4 ವರ್ಷದಿಂದ EMI ಮಾಡಿಸಿಕೊಡೋದಾಗಿ, ಇವೆಲ್ಲ ವಿಚಾರದೊಂದಿಗೆ ಇಂದು ನ್ಯೂಸ್ 43 ಇಂಡಿಯಾ ತಂಡ ಹುಬ್ಬಳ್ಳಿ ಶಹರದ ಮತ್ತು ಶಹಾ ಬಜಾರ್ ಮಾರ್ಕೆಟ್ನಲ್ಲಿ SS ಮೆಟ್ರೋ ಮಾಲ್ ಇದೆ. ಆ ಮಾಲ್ನಲ್ಲಿ 2nd ಫ್ಲೋರ್ದಲ್ಲಿ ಹಾಶ್ಮಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆಫೀಸ್ ಇದೆ. ಸುಮಾರು ಇವರ ಜರ್ನಿ ಬಂದುಬಿಟ್ಟು 2013ರಿಂದ 2024ರವರೆಗೆ, ಅಂದರೆ 11 ವರ್ಷದ ಇವರ ಜರ್ನಿಯಲ್ಲಿ ಕೆಲವೊಂದಷ್ಟು ಸತಿ ಸೋತಿದ್ದಾರೆ, ಕೆಲವೊಂದಷ್ಟು ಸತಿ ಗೆದ್ದಿದ್ದಾರೆ ಇವರು. ಇವೆಲ್ಲರೂ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಿಂದ ಸೈಟ್ಗಳನ್ನು ಕೊಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದಾರೆ, ಅನೇಕ ರೀತಿಯ ವ್ಯವಸ್ಥೆಗಳನ್ನು ತೊಗೊಂಡು ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಹಾಶ್ಮಿ ಡೆವಲಪರ್ಸ್ ಕಂಪನಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಕಿತ್ತೂರು ಅವರು ಇದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಕಿತ್ತೂರು ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ. ಅಸ್ಸಲಾಮು ಅಲೈಕುಮ್. ನಿಮ್ಮ ಧರ್ಮದಿಂದ ನಾನು ಸಲಾಮ್ ಮಾಡ್ತಾ ಇದ್ದೀನಿ ಮತ್ತು ಕನ್ನಡ ನಡವಳಿಕೆ ಪ್ರಕಾರ ನಮಸ್ಕಾರ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ ಸರ್? ದೇವರು ಒಳ್ಳೇದಿಟ್ಟಾನ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ? ಬೆಸ್ಟ್ ಇದೆ ಸರ್. ಎಷ್ಟು ವರ್ಷ ಸರ್ ನಿಮಗೀಗ? ವಯಸ್ಸೆಷ್ಟು? ನನಗೆ 45 ಕನಿಷ್ಠ ಏಜ್ ಇದೆ. 45 ವರ್ಷ. ಓಕೆ. ಯಾವತ್ತು ಇದೇ ಪೋಷಕದಲ್ಲಿ ಇರ್ತಾರೆ, ಇದೇ ಡ್ರೆಸ್ನಲ್ಲಿ ಇರ್ತಾರೆ? ಹೌದೌದು ಸರ್. ಚೇಂಜ್ ಪ್ಯಾಂಟು, ಜೀನ್ಸ್ ಪ್ಯಾಂಟು? ಇಲ್ಲ ಸರ್, ಇಲ್ಲ ಸರ್. ಇದು ಕನಿಷ್ಠ ಒಂದು 15 ವರ್ಷ ಆಗಿರ್ಬೋದು. ನಾನು ಇದೇ ಡ್ರೆಸ್ ಒಳಗೆ 2015 ಒಂದು 15 ವರ್ಷದಿಂದ ತಾವು ಇದೇ ಡ್ರೆಸ್ನಲ್ಲಿ ತಾವು ಇದ್ದೀರಿ. ಅಂದರೆ ಒಂದು 32-33 ವರ್ಷ ಇದರಿಂದ ತಾವು ವಯಸ್ಸಿನಾಗಿದ್ದಾಗಿಂದ ತಾವು ಇದನ್ನು ಹಾಕೊಂಡು ಬರ್ತಾ ಇದ್ದೀರಿ. ಬರೋಬರಿ ಸರ್. ಸರಿ, ಓಕೆ ಸರ್. ಹಾಶ್ಮಿ ಡೆವಲಪರ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಆಗಿ ತಾವು ಶಹಾ ಬಜಾರ್ ಮಾರ್ಕೆಟ್ನಲ್ಲಿ, ಇದೊಂದು ರಂಜಾನ್ ತಿಂಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಹುಬ್ಬಳ್ಳಿ ಶಹಾ ಬಜಾರ್ ಅಂದರೆ ಒಂಥರ ಮಾರ್ಕೆಟಲ್ಲಿ ಫೇಮಸ್ ಮಾರ್ಕೆಟ್ ಇದೆ. ಬರೋಬರಿ ಸರ್. ಓಕೆ. ಅದೇ ಆ ಮಾರ್ಕೆಟ್ನಲ್ಲಿ ನಿಮ್ಮದೊಂದು ಮೆಟ್ರೋ SS ಮೆಟ್ರೋ ಮಾಲ್ನಲ್ಲಿ ತಾವು ಆಫೀಸ್ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ನಿಮ್ಮ ಜರ್ನಿ ಪ್ರಾರಂಭ ಆಗಿದೆ ಸರ್ ಇದು? ಸರ್, ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಒಟ್ಟಾರೆ ಒಂದು 15 ವರ್ಷ ಕನಿಷ್ಠ ನೀವು ಹೇಳ್ಬೋದು. ಅಂದರೆ ಇಲ್ಲಿ ನಾವು ಆಫೀಸ್ ಹಾಕಿ ಕನಿಷ್ಠ ಒಂದು 4 ವರ್ಷ ಆಗಿರ್ಬೋದು ಸರ್. ಅಂದರೆ 2019ರಿಂದ? ಹಾಂ, ಇಲ್ಲಿ ನಾವು ಹಾಕಿ. ಇದಕ್ಕಿಂತ ಮುಂಚೆ ನಮ್ಮದು ಆಫೀಸು ಬಿಜಾಪುರ ಕಾಂಪ್ಲೆಕ್ಸ್ದಾಗೂ ಇತ್ತು, ಮತ್ತು ಕೆಲವೊಂದು ಸಲ ಅಲ್ಲಿ ಗಣೇಶ್ ಪೆಟ್ಟಿ ಒಳಗೂ ನಾವು ಆಫೀಸ್ ಹಾಕಿದ್ದೀವಿ. ಇಲ್ಲಿ ಬಂದು ನಾವು ಪರ್ಫೆಕ್ಟ್ಲಿ ಇಲ್ಲಿ ಸೆಟ್ ಆಗಿದ್ದು ಅಂತ ಹೇಳಿದ್ರೆ ಒಂದು 5 ವರ್ಷ ಆಯ್ತು ಸರ್. ಈ ಆಫೀಸು 5 ವರ್ಷ ಆಯ್ತು ಸರ್. ಸರಿ. ಈ 5 ವರ್ಷ SS ಮೆಟ್ರೋ ಮಾಲ್ನಲ್ಲಿ ತಾವು ಶಹಾ ಬಜಾರ್ ಪಕ್ಕದಲ್ಲಿ ಒಂದು ಪರ್ಮನೆಂಟ್ ಆಫೀಸ್ ಆಗಿ ತಾವು ಮಾಡ್ಕೊಂಡ್ರಿ? ಬರೋಬರಿ ಸರ್. ಇದು ರೆಂಟ್ ಆಫೀಸಾ, ಇದು ಖರೀದಿ ಆಫೀಸಾ? ಇಲ್ಲ ಸರ್, ಇದು ಓನ್ ಆಫೀಸ್ ನಮ್ಮದು. ಇದು ರೆಂಟ್, ಇದು ಓನ್ ಆಫೀಸ್. ಯಾವ ರೀತಿ ಓನ್ ಬರುತ್ತೆ ಸರ್ ಇದು? ಯಾಕಂದರೆ ಇದು ಅಪಾರ್ಟ್ಮೆಂಟ್ ಇದೆ, ಮಾಲ್ ಇದೆ. ಮಾಲ್ನಲ್ಲಿ ಎಷ್ಟು ವರ್ಷ ಅಂತ ಓನ್ ಇರುತ್ತಾ, ಅಥವಾ ನಂತರ ಮತ್ತೊಂದು ಡೆಮಾಲಿಷನ್ ಮಾಡಿದ್ರೆ ಮತ್ತೆ ನೀವು ಆಫೀಸ್ ಕಟ್ಕೋಬಹುದಾ? ಕಟ್ಕೋಬೋದಲ್ಲ ಸರ್. ಅದು ಒಂದು ಪ್ರೋಸೆಸ್ ಇರುತ್ತೆ, ಆ ಪ್ರಕಾರ ಒಂದು ಬೈಲಾ ಇರುತ್ತೆ ಅದರದ್ದು. ಅದರ ಪ್ರಕಾರ ನಾಳೆ ಏನಾರ ಅದು ಬಿಲ್ಡಿಂಗ್ ಡಿಮಾಲೇಷನ್ ಮಾಡಿದರೆ ಯಾರ್ಯಾರು ಓನರ್ಸ್ ಅದಾರ ಅವ್ರು ಕೂಡ ನಾವು ಎಲ್ಲರೂ ಮತ್ತು ಅದೇ ಥರ ಕಟ್ಕೋಬೋದು, ಅದೇ ಖರ್ಚು ಮಾಡಿ. ಓಕೆ ಸರ್, ಇದು ನಿಮ್ಮ ಮಾಹಿತಿ ಬಗ್ಗೆ ನಾನು ತಿಳ್ಕೊಂಡೆ. ನಿಮ್ಮ ಆಫೀಸ್ ಎಲ್ಲ ಬರುತ್ತೆ, ಎಲ್ಲಿ ಓನ್ ಇದೆ, ಎಲ್ಲಿ ರೆಂಟ್ ಆಗಿದ್ರೆ ಎಲ್ಲ ಬಗ್ಗೆ ತಿಳ್ಕೊಂಡಿವಿ. ಈಗ ನಿಮ್ಮ ಡೆವಲಪರ್ ಬಿಸ್ನೆಸ್ ಕಡೆ ಹೋಗ್ತಾ ಇದೆ. ಹೌದು ಸರ್. ಮೊದಲಿಗೆ ನಿಮ್ಮ ಬಿಸ್ನೆಸ್ ಪ್ರಾರಂಭ ಆಗಿದ್ದು 15 ವರ್ಷದಿಂದ ನಾನು ಪ್ರಾರಂಭ ಮಾಡಿಕೊಂಡಿದ್ದೆ ಅಂತ ತಾವು ಹೇಳ್ತಾ ಇದ್ರಿ. ಹೌದು. 15 ವರ್ಷ ಅಂದರೆ 11, 12ರಿಂದ ಅಥವಾ 13ವರೆಗೆ ನೀವು ಪ್ರಾರಂಭ ಮಾಡ್ಕೊಂಡು. ಬರೋಬರಿ. ಮೊದಲಿಗೆ ನೀವು ಪ್ರಾರಂಭ ಮಾಡಿದಾಗ ಎಲ್ಲಿ ಇದ್ರಿ? ಈ ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿ ಹೆಂಗಿತ್ತು? ಎಲ್ಲಾದರೂ ಬೇರೆ ಕಡೆ ವರ್ಕ್ ಮಾಡ್ತಿದ್ರಾ, ಅಥವಾ ಓನ್ ಆಗಿ ನೀವು ಸ್ಟಾರ್ಟ್ ಮಾಡಿಕೊಂಡ್ರ? ಇಲ್ಲ ಸರ್, ನಾನು ಯಾರ ಕಡೆನೂ ರಿಯಲ್ ಎಸ್ಟೇಟು ಕಲ್ದಿಲ್ಲ, ಕೆಲಸನೂ ಮಾಡಲಿಲ್ಲ. ಒಂದು ನಮ್ಗೆ ಶೌಕಿ ಇತ್ತು, ಏನಂಥೇಳಿ ಬಡವರಿಗೆ ಒಂದು ಸಹಾಯ ಆಗಬೇಕು ಅಂಥೇಳಿ ನಮ್ಮ ತಲೆ ಒಳಗೆ ಒಂದು ವಿಚಾರ ಇತ್ತು. ನಾವು ಮೊದಲು ಏನು ಸರ ಒಂದು ಸಂಸ್ಥೆ ಮಾಡಿದ್ದೀವಿ.
ಆ ಸಂಸ್ಥೆಯಿಂದ ಬಡವರಿಗೆ ಏನು ಸವಲತ್ತು ಮಾಡಬೇಕಂಥೇಳಿ ನಮ್ಮ ವಿಚಾರದೊಳಗಿತ್ತು. ನಮ್ಮ ಸಂಸ್ಥೆ ಕಡೆಯಿಂದ ಭಾಳಷ್ಟು MLAಗಳು, ಕಾರ್ಪೊರೇಟರ್ಸ್ ಆಗಲಿ, ಮಿನಿಸ್ಟರ್ಸ್ ಆಗಲಿ ನಾವು ಕರೆಸಿ ಪ್ರೋಗ್ರಾಮ್ ಮಾಡಿದ್ದೀವಿ. ಅವ್ರಿಗೂ ತಿಳಿಸಿದ್ದೀವಿ, ಬಡವ್ರಿಗೆ ಒಂದು ಮನೆ ಆಗಲಿ, ಆಶ್ರಯ ಯೋಜನಾ ಅದೇ ಥರ ನಾವು ಮಾಡೋಣ ಅಂಥೇಳಿ ನಮ್ಮದು ವಿಚಾರ ಇತ್ತು. ಅವ್ರು ಕೋಆಪ್ರೇಟ್ ಮಾಡಲಿಲ್ಲ ಆ ಟೈಮಿಗೆ. ನಾವು ಏನು ಮಾಡಿದ್ದೀವಿ ಸರ್, ಒಂದು ವಿಚಾರ ತೊಗೊಂಡು ನಾವು ಮುಂದೆ ಇದಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿ ನಾವು ಒಂದು ಸಂಸ್ಥೆ ಕಟ್ಟಿ ಆಮ್ಯಾಗ ಸಂಸ್ಥೆಯಲ್ಲಿ ನಾವು ಒಂದು ಫಾರ್ಮ್ ರಿಲೀಸ್ ಮಾಡಿದ್ದೀವಿ, ನಮ್ಮ ಆಶ್ರಯ ಫಾರ್ಮ್ ಅಂಥೇಳಿ. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಬಂದೈತೆ ಅಂಥೇಳಿ ಆಗಬಾರ್ದು ಅಂಥೇಳಿ ಮತ್ತು ನಮ್ಮ ಆಶ್ರಯ ಫಾರ್ಮ್ ಅಂಥೇಳಿ ಅದೇ ಸ್ಟಾರ್ಟ್ ಮಾಡಿ ನಾವು ಬಡವ್ರಿಗೆ ಸಹಾಯ ಹೆಂಗೆ ಮಾಡಬೇಕು, ಪ್ಲಾಟ್ ಹೆಂಗೆ ಕೊಡ್ಬೇಕಂಥೇಳಿ ನಾವು 1 ಲಕ್ಷ ರೂಪಾಯಿದಾಗ ಕಟಪಟ್ಟಿ ಹಳ್ಯಾಳದಾಗ ಅಂದರೆ ಮಂಟ್ರು ರೋಡ್ ಸರ್, ಅಲ್ಲಿ ನಾವು 20-30 ಸೈಟ್ ಅಂದರೆ 600 ಚದರ ಫೂಟು ಸ್ಕೀಮ್ನಲ್ಲಿ ಕೊಟ್ಟಿವಿ. 2030 ಸರ್. 1 ಲಕ್ಷ ರೂಪಾಯಿದಾಗ ಫ್ಲಾಟ್ ಕೊಟ್ಟೇವಿ, 25,000 ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಡೇವಿ, 2,500 ರೂಪಾಯಿ ತಿಂಗಳಿಗೆ ನಾವು ಪ್ರತಿ ತಿಂಗಳ ಕಟ್ಕೋತಾ ಇದ್ದೀವಿ. ಅದು ನಮ್ದು ಕಂಪ್ಲೀಟ್ ಆಯ್ತು ಸರ್, ಅದು ಕೊಟ್ಟೇವಿ. ಇನ್ನೊಂದು ನಾವು ನ್ಯಾಷನಲ್ ಪಾರ್ಕ್ ಅಂತೇಳಿ ಕೊಟ್ಟೇವಿ. ಅದೆಲ್ಲಿದೆ ಸರ್ ನ್ಯಾಷನಲ್ ಪಾರ್ಕ್? ಇದು ನಮ್ಮ FCI ಗುಡಾನ್ ಬಾಜುಕ್ ಸರ್. ಯಾವ ರೋಡಿಗೆ ಬರುತ್ತೆ ಇದು? ಸೆಟಲ್ಮೆಂಟ್ ಕಡೆಯಿಂದ ಹೋಗ್ತೈತಲ್ಲ ಸರ್. ಹಾಂ, ಸೆಟಲ್ಮೆಂಟ್ ಕಡೆಯಿಂದ ಹೋಗ್ತೈತಿ. ಅಲ್ಲಿ ನಾವು 1.5 ಲಕ್ಷ ರೂಪಾಯಿಗೆ 1 ಗುಂಟೆದ ಪ್ಲಾಟ್ ಕೊಟ್ಟೇವಿ. 2018 ಒಂದು ಗುಂಟೆಗೆ ಯಾವ ಸೈಜ್ ಬರುತ್ತೆ ಅದು? ಅದು 1089 ಸ್ಕ್ವೇರ್ ಫೀಟ್ ಬರ್ತೈತೆ ಸರ್. ಅಂದರೆ ಈಗ 20-30 ಬರುತ್ತೆ. ಈ ರೀತಿ ಯಾವುದರಲ್ಲಿ ಬರುತ್ತೆ ಅದು? ಅದು ಆಡ್ ಸೈಜ್ ಬರ್ತೈತೆ ಸರ್. ಆಡ್ ಸೈಜ್ ಬರ್ತೈತೆ. ಆಡ್ ಸೈಜ್ದಾಗ ನಾವು ಅದೇ ಸ್ಕ್ವೇರ್ ಫೀಟ್ ಕೊಟ್ಟಿವಿ. ಬಟ್ ಅದು 1,50,000 ರೂಪಾಯಿಗೆ ನಾವು ಕೊಟ್ಟಿವಿ. ಮತ್ತು ಅದರೊಳಗೂ EMI ಕೊಟ್ಟಿಲ್ಲ ನಾವು. ಅದು ಪೂರ್ತಿ ಕ್ಯಾಶ್ ಒಳಗೆ ಕೊಟ್ಟಿವಿ, ಕಬ್ಜಾನು ಕೊಟ್ಬಿಟ್ಟಿವಿ ಮಂದಿಗೆ, ನೀವು ಏನಾರ ಕಟ್ಕೋಬೋದು ಬಾ ಅಂಥೇಳಿ. ಅದೇ ಥರ ನಾವು ಇನ್ನೊಂದು ಸಿಲ್ವರ್ ಟೌನ್ ಅಂಥೇಳಿ ಇದೆ ಗದಗ ರೋಡಿಗೆ ಅಲ್ಲೇ ನಮ್ಮ ರೈಲ್ವೆ ಬ್ರಿಡ್ಜ್ ಕ್ರಾಸ್ ಆದಮೇಲೆ ಹಾಂ FCI ಗುಡಾನ್ ದಾಟಿ ಸರ್. ಸ್ಟೇಷನ್ ಕಡೆಯಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಇದೆ. ಆ ಸಾಯಿ ಲೇಔಟ್ ಹತ್ಕೊಂಡು ನಮ್ಮ ಲೇಔಟ್ ಪಕ್ಕದಲ್ಲಿ ನಮ್ಮದಿದೆ. ತುಳಸಿ ಪಾರ್ಕ್, ಹಲ್ಯಾಲ್ ಪಾರ್ಕ್ ನಮ್ಮ ಅಪೋಸಿಟೇ ಇದೆ. ಅಲ್ಲೇನೂ ಆಗೈತೆ ಸರ್ ಲೇಔಟ್. ಡೆವಲಪ್ಮೆಂಟ್ ಏನೂ ಆಗಿಲ್ಲ. ಮಂದಿಗೆ ಕೊಟ್ಟಿವಿ, ಪ್ಲಾಟ್ ಕೊಟ್ಟು ಕಬ್ಜಾ ಕೊಟ್ಟಿವಿ ನಾವು. ಹಾಂ ಸರಿ ಸರ್, ಈ ರೀತಿಗಳನ್ನು ನೀವು ಮಾಡ್ತಾಯಿದ್ರಿ. ಈಗ ಕೆಲವೊಂದಿಷ್ಟು ಅನಾನುಕೂಲ ಜನ ಇರ್ತಾರೆ. ಅಂದರೆ ಒಬ್ಬರದ್ದು ಕನಸಿರುತ್ತೆ, ನನ್ನ ಮಕ್ಕಳು ಸಿಟಿ ಒಳಗೆ ಕೆಲಸ ಮಾಡ್ತಾಯಿದ್ದಾರೆ, ನಾನು ಹಳ್ಳಿಯಿಂದ ಬಂದು ಒಂದು ಮನೆ ತೊಗೋಬೇಕಂದ್ಕೊಂಡಿರ್ತಾರೆ. ಅಂಥವರಿಗೆ EMI ವ್ಯವಸ್ಥೆ ಏನಾದರೂ ಮಾಡಿಸ್ಕೊಡ್ತೀರಾ ನಿಮ್ಮ ಕಡೆಯಿಂದ ಅಥವಾ ಬೇರೆ ಬ್ಯಾಂಕ್ನವ್ರ ಕಡೆಯಿಂದ ಏನಾದರೂ? 100% ಮಾಡಿಸ್ಕೊಡ್ತೀವಿ ಸರ್. ಬ್ಯಾಂಕ್ಲಿಂದ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಅದ್ರ ಮೇಲೆ ಬಡ್ಡಿ ಬರುತ್ತೆ ಸರ್, ಇಂಟ್ರೆಸ್ಟ್ ಆಗ್ತದೆ. ಈಗ ನೀವು ಹೇಳಾಗ್ತೀರಿ, ಈಗ ನೋಡ್ರಿ, ಈಗ ಡೈಲಿ ಒಂದು 200 ಆಗಲಿ 300 ಆಗಲಿ ದುಡಿಯೋರ ಪ್ಲಾಟ್ ತೊಗೊಳಕ್ಕೆ ಆಗಂಗಿಲ್ಲ. ಹೌದು. ಅವ್ರ ಸಲುವಾಗಿ ನಾವು ಏನು ಮಾಡ್ತೀವಿ ಸರ್, ದಿವಸ ಒಂದು 100 ರೂಪಾಯಿನೂ ತೆಗೆದಿಟ್ಟ ಅಂತ ಹೇಳಿದ್ರೆ ನಾವು ಅವ್ರಿಗೆ ಪ್ಲಾಟ್ ಕೊಡ್ತೀವಿ. ತಿಂಗಳಿಗೆ 3,000 ರೂಪಾಯಿ. 25,000 ಮೊದಲು ಡೌನ್ ಪೇಮೆಂಟ್ ಕೊಟ್ಟು ಆಮ್ಯಾಗ ಏನೈತಲ್ಲ ಸರ್, ಅವರು 3,000 ರೂಪಾಯಿ ಪ್ರತಿ ತಿಂಗಳ ತುಂಬ್ಕೊಂಡು ಹೋದ್ರು ಸಾಕು. ಒಬ್ಬೊಬ್ರು ಇರ್ತಾರೆ ಸರ್, ಅದನ್ನೂ ಆಗಂಗಿಲ್ಲ ಅಂತಾರೆ, ಒಂದು 500 ರೂಪಾಯಿ ಕಡಿಮೆ ತುಂಬ್ತಿಪ್ಪ, 1,000 ರೂಪಾಯಿ ಕಡಿಮೆ ತುಂಬ್ಕೊಂಡು ನಡಿ. ಅದಕ್ಕೂ ನಾವು ಮಾಡಿ ಕೊಟ್ಟಿವಿ, ಮೊದಲು ಮಾಡಿ ಕೊಟ್ಟಿವಿ, ಈಗೂ ಮಾಡಿ ಕೊಡೋಕೆ ಸಿದ್ಧ ಇದ್ದೀವಿ. ಸರಿ ಸರ್, ಈಗ ಇದು ನೀವೇ EMI ಸಿಸ್ಟಮೆಟಿಕ್ ಮಾಡ್ತಾ ಇದ್ದೀವಿ? ಹೌದು ಸರ್. ಇದು ಬಂದು ಈಗ ಅಮೌಂಟ್ ಕಟ್ಟಿದರೆ ಅಮೌಂಟ್ ಯಾವ ರೀತಿ ತೊಗೊತೀರಿ? ಆಫೀಸ್ ಹ್ಯಾಂಡ್ ಕ್ಯಾಶ್ ತೊಗೊತೀರೋ, ಅಕೌಂಟ್ ಥ್ರೂ ತೊಗೊತೀರೋ ಸರ್? ಸರ್, 2 ಆಪ್ಷನ್ ಇದೆ ನಮ್ಮ ಕಡೆ. ಅಕೌಂಟ್ ಪೇ ಆಗಲಿ, ಫೋನ್ಪೇ ಆಗಲಿ, ಆಫೀಸಿಗೆ ವಿಸಿಟ್ ಮಾಡಿ ಅವರು ರೊಕ್ಕ ಕಟ್ಟಿ ಕ್ಯಾಶ್ ಅವರು EMI ಕಾರ್ಡ್ ಒಳಗೆ ರಿಸಿಪ್ಟ್ ತೊಗೊಂಡು ಹೋಗ್ಬೋದು ಸರ್. ಅದೂ ಇದೆ. ಈಗ ಕ್ಯಾಶ್ ಕೊಟ್ಟರೆ EMI ರೆಸಿಪ್ಟ್ನಲ್ಲಿ ತೊಗೋಬೋದು. ಹೌದು ಸರ್. ಈಗ ಅಕೌಂಟ್ ಮುಖಾಂತರ ಹಾಕಿದ್ರು ರೆಸಿಪ್ಟ್ ಸಿಗುತ್ತೆ ಅವ್ರಿಗೆ? ಹಾಂ ಸರ್, ನಾವು EMI ಕಾರ್ಡ್ ಕೊಡ್ತೀವಿ ಅವ್ರಿಗೆ. ಹಾಶ್ಮಿ ಡೆವಲಪರ್ ವತಿಯಿಂದ ನಾವು ಅವ್ರು ಪ್ಲಾಟ್ ಬುಕ್ ಮಾಡಿದ ತಕ್ಷಣ ಒಂದು EMI ಕಾರ್ಡ್ ಕೊಡ್ತೀವಿ. ನಿಮ್ದು ಯಾವ ಲೇಔಟು, ಈ ಲೇಔಟಿಂದ ಹೆಸರು ಸಿಲ್ವರ್ ಟೌನ್ ಅಂಥೇಳಿ ಅಥವಾ ಗೋಲ್ಡನ್ ಪಾರ್ಕ್ ಅಂಥೇಳಿ, ನಮ್ಮದು ಕನಿಷ್ಠ ಒಂದು 7-8 ಸೈಟ್ ಇದೆ ಸರ್. ಆ ಪ್ರಕಾರ ಅದು EMI ಕಾರ್ಡ್ ಮೇಲೆ ನಾವು ಹೆಸರು ಹಾಕಿ ಅವ್ರು ಕೊಡ್ತೀವಿ. ಇದ್ರೊಳಗೆ ಇವ್ರು ಅದಾರ, ಇಷ್ಟು EMI
ಪ್ರತಿ ತಿಂಗಳಾಗಿ ಅವ್ರು ತುಂಬ್ಕೊಂಡು ಹೋಗ್ತಾರೆ. ಸರಿ ಸರ್, ಈಗ ನಿಮ್ಮ ಹತ್ರ EMI ಮಾಡಿಸ್ಕೊಂಡ್ರು, ಈಗ 40-30 ಸೈಟ್ ತೊಗೊಂಡ್ರು. ಹಾಂ ಸರ್. ಈಗ ಆ ಸೈಟ್ ಅವ್ರ ಅಂಡರಿಗೆ ಬರಬೇಕಂದ್ರೆ ಎಷ್ಟು ತಿಂಗಳು ಎಷ್ಟು ವರ್ಷ ಹೋಗ್ಬೋದು? ಈಗ ಕೆಲವೊಂದು ಸೈಟ್ ಇರ್ತದೆ ಸರ್, ಹೆಂಗೆ ಅಂತ ಹೇಳಿದ್ರೆ ಈಗ ನೀವು ಬಂದಿರಿ ಅಂತ ಹೇಳಿದ್ರೆ ನಾ ರಿಯಲ್ ಫ್ಯಾಕ್ಟ್ ಮಾತಾಡೋದು ಇಷ್ಟಪಡ್ತೇನೆ ಸರ್. ಹೌದು. ರಿಯಲ್ ಎಸ್ಟೇಟ್ದಾಗ ಏನಿರ್ತದೆ ಸರ್, ಕೆಲವೊಬ್ರು ಅಂದರೆ ಪೂರ್ತಿ ಡೆವಲಪರ್ಸ್ ರಿಯಲ್ ಎಸ್ಟೇಟ್ ಮಾಡೋರು ಅಲ್ಲ, ಕೆಲವೊಬ್ರು ಅಂತ ಹೇಳಿದ್ರೆ ಒಂದು 5% ತಿಳ್ಕೊರಲ್ಲ. 5% ಅಷ್ಟು ಮಂದಿ ಏನಿರ್ತಾರೆ ಸರ್, ಅವರು ಮೊದಲು ಪರ್ಚೇಸ್ ಮಾಡ್ತಾರೆ ಲ್ಯಾಂಡ್, ಆಮ್ಯಾಗ ಡೆವಲಪ್ ಮಾಡ್ತಾರೆ, ಆಮ್ಯಾಗ ಪ್ಲಾಟ್ ಮಾಡ್ತಾರೆ ಸರ್. ಅವ್ರು ಹೆಂಗಿರ್ತೈತೆ ಸರ್, 1 ಲಕ್ಷ ರೂಪಾಯಿಗೆ ಅವ್ರ ಪ್ಲಾಟ್ ಬಿತ್ತು ಅಂತ ಹೇಳಿದ್ರೆ ಅವರು 3 ಲಕ್ಷ ರೂಪಾಯಿಗೆ ಮಾಡಕ್ಕೆ ನೋಡ್ತಾರೆ. ಅಂದರೆ 2 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕು ಅವ್ರಿಗೆ. ನಮ್ದು ಆ ಥರ ಅಲ್ಲ ಸರ್, ಮಂದಿಗೆ ಸವಲತ್ತು ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಈಗ ಕೆಲವೊಂದು ರೊಕ್ಕ ಮಂದಿದು, ಕೆಲವೊಂದು ರೊಕ್ಕ ನಮ್ಮದು, ಅದು ಹಾಕಿ ನಾವು ಏನೈತಿ ಒಂದು ಪ್ಲಾಟಿಗೆ ನಮ್ಗೆ 10,000 ರೂಪಾಯಿನೂ ಸಿಗಲಿ ನಾವು ಮಾಡಿಕೊಟ್ಬಿಡ್ತೀವಿ. ನಮ್ಗೆ ಈ ಥರ ಇದೆ ಸರ್. ಯಾಕಂದ್ರೆ ಸುಮ್ಕೆ ನಾವು ದೊಡ್ಡ ಸ್ಕೇಮ್ ಮಾಡಿಕೊಂಡು ಹೇಳೋದು ಚಲೋ ಅಲ್ಲ. 95% ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇದೇ ಥರ ಇರುತ್ತೆ ಸರ್. 5% ಏನೈತಲ್ಲ ಅವ್ರು ಸ್ವತಃ ರೊಕ್ಕ ಹಾಕಿ ಅವ್ರು ಡಬಲ್ ಟಿಬಲ್ ದುಡ್ಕೊಳ್ತಾರೆ ಸರ್. ಇದೇ ಲೆಕ್ಕ ಇರ್ತದೆ. ಸರಿ ಸರ್, ಓಕೆ. ಈಗ ನೀವು ರೈತರಿಂದ ಖರೀದಿ ತಗೊಂಡ್ರಿ. ಹೌದು ಸರ್, ಹೌದು. ಈಗ ಒಂದು ಎಕ್ಸಾಂಪಲ್, ಹೇಗೆ ಒಂದು 10 ಎಕರೆ ಹೊಲ ನೀವು ಖರೀದಿ ತಗೊಂಡ್ರಿ, ಬರೋರಿ ಸರ್. ಅದು ಚಂಜಕಾರ ಸೇಲಿಂಗ್ ಪಾವತಿ ಅಂತ ಮಾಡ್ಕೊಂತಾರ ಅಥವಾ ಚಂಜಕಾರ ಅಂತೇಳಿ ಮಾಡ್ಕೊಂತಾರ ಸರ್? ಇಲ್ಲ ಸರ್, ನಾವು ಚಂಚಕಾರ ನೊಂದು ಮಾಡಿಸ್ಕೋತೀವಿ. ಮಾಡಿಸ್ಕೊಂತೀರಿ. ಚಂಚಕಾರ ನೊಂದು ಕನಿಷ್ಠ ಒಂದು 50% ಆಗಲಿ 25% ಆಗಲಿ ಅಮೌಂಟ್ ಕೊಡ್ತೀವಿ ನಾವು. ಆವಾಗ ಚಂಚಕಾರ ನೊಂದು ಆಗ್ತೈತಿ. ಅದ ನಂತರ ನಾವು ಫ್ಲಾಟ್ ಬುಕ್ಕಿಂಗ್ ತೊಗೋತೀವಿ. ಫ್ಲಾಟ್ ಬುಕ್ಕಿಂಗ್ ತೊಗೊಂಡಿದ ನಂತರ ಏನೈತೆ ಸರ್, ಇವ್ರದ್ದು ಏನು ರೊಕ್ಕ ಬರ್ತೈತಿ ಅದು ನಾವು ಮತ್ತೆ ಅವ್ರಿಗೆ ಹಂತವಾಗಿ ಈಗ ನಾವು ಹೆಂಗೆ ತೊಗೋತೀವಲ್ಲ ಅದೇ ಥರ ಅವ್ರಿಗೂ ನಾವು ಟೈಮ್ ತೊಗೊಂಡು ಕೊಡ್ತಾ ಇರ್ತೀವಿ. ಆಮ್ಯಾಗ ಏನಾಗ್ತೈತೆ ಸರ್, ಫೈನಲಿಗೆ ಖರೀದಿಗೆ ಬರ್ತೈತೆ. ಅದು ಈ ಥರ ಬಿಸ್ನೆಸ್ ನಡೀತದೆ ಸರ್. ಓಕೆ. ಈಗ ನಿಮ್ಮಲ್ಲಿ ಇಲ್ಲಿವರೆಗೆ ಎಷ್ಟು ಎಕರೆಯ ಪ್ಲಾಟ್ಗಳನ್ನು ಸೇಲ್ ಆಗಿದ್ದಾವೆ? ಇನ್ನು ರನ್ನಿಂಗ್ ಪ್ರಾಜೆಕ್ಟ್ ಬೇಡ, ಟೋಟಲಿ ನಿಮ್ಮ ಇದು 2013-14 ವರ್ಷದ ಜರ್ನಿಯಲ್ಲಿ ಎಷ್ಟು ಎಕರೆಯ ಪ್ಲಾಟ್ಗಳನ್ನು ಸೇಲ್ ಆಗಿದ್ದಾವೆ? ಸರ್ ನೋಡಿ, ಕನಿಷ್ಠ ನಮ್ಮದು ರೆಕಾರ್ಡಿನ ಪ್ರಕಾರ ಒಂದು 20-22 ಎಕರೆ ನಾವು ಸೇಲ್ ಮಾಡಿರಿ. ಓಕೆ. ಈಗ ನಿಮ್ಮ ಕಡೆ ತೊಗೊಂಡಿರ್ತಕ್ಕಂಥ ಕಸ್ಟಮರ್ಗಳು, ಹಾಂ ಸರ್, ಯಾವ ರೀತಿ ಮನಸ್ತುಪ್ಪಾಗಿ ಅಡ್ಡಿ ಇಲ್ಲಪ್ಪ ನಾವು ಸೈಡ್ ತೊಗೊಂಡಿದ್ದು, ಆಮೇಲೆ ಚಲೋ ಸೈಡ್ ಸಿಕ್ಕಿದೆ, ಚಲೋ ವ್ಯಕ್ತಿ ನಮ್ಗೆ ಕೊಟ್ಟಿದ್ದಾರೆ ಅಂತೇಳಿ, ಈ ರೀತಿ ಬೇರೆ ಬೇರೆ ಕಸ್ಟಮರಿಗೆ ಅವರಾಗಿ ಕಳಿಸುವಂಥ ಎಷ್ಟು ಕಸ್ಟಮರ್ ಬಂದಿದ್ದಾರೆ ನಿಮ್ಗೆ ಹತ್ರ? ಎಲ್ಲ ಭಾಳ ಮಂದಿ ಬಂದಾರೆ ಸರ್. ಅದೇ ಥರ ಈಗ ನೋಡಿರಿ, ಈಗ ಎಲ್ಲರೂ ನಮ್ಮ ಕಡೆ ಫ್ಲಾಟ್ ಚಲೋ ಕೊಟ್ಟಾರಪ್ಪ ಅಂಥೇಳಿ ಬರೋರು ಭಾಳ ಮಂದಿ ಅದಾರ. ಸ್ವಲ್ಪ ಮಂದಿ ಇಲ್ಪ ನಮ್ಗೆ ತುಂಬಾಗಂಗಿಲ್ಲ ಅಂಥೇಳಿ ವಾಪಸ್ ಕ್ಯಾನ್ಸಲ್ ಮಾಡೋರು ಅದಾರು ಸರ್. ಯಾಕಂದ್ರೆ ಅವ್ರ ಇಷ್ಟ ಅದು, ನಾವು ಹೇಳಕ್ಕೆ ಬರೋಂಗಿಲ್ಲ, ನೀವು ತಗೋಲೇಬೇಕು, ನೀವು ಮಾಡಲೇಬೇಕು ಅಂತ ಒಂದು ಪ್ರೊಸೆಸ್ ಇರ್ತೈತೆ ಸರ್. ಆ ಪ್ರೊಸೆಸ್ನಲ್ಲಿ ಅವ್ರು ಮಾಡ್ತಾರೆ, ಬರ್ತಾರೆ. ಅವ್ರಿಗೆ ಇಷ್ಟ ಇದ್ರೆ ಅವ್ರು ಬರ್ತಾರೆ, ಕರ್ಕೊಂಡು ಬರ್ತಾರೆ, ಅವ್ರು ಚಲೋ ಅನಿಸಿದ್ರೆ. ಈಗ ನಾ ಕೆಟ್ಟ ಮಾಡಿದ್ದೆ ಅಂದ್ರೆ 100 ಮಂದಿಗೆ ಹೇಳ್ಕೊತ ಅಡ್ಡಾಡ್ತಾರೆ. ನಾ ಚಲೋ ಮಾಡಿದ್ದೆ ಅಂದ್ರೆ ಅದನ್ನೂ ಹೇಳ್ತಾರೆ ಸರ್. ಕೆಟ್ಟ ಮಾಡಿದ್ರು ಹೇಳ್ತಾರೆ, ಚಲೋ ಮಾಡಿದ್ರು ಹೇಳ್ತಾರೆ, ಎರಡು ವಿಷಯ ಕೂಡ ಅದು ಸರ್. ಸರಿ ಸರ್, ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಆಗಿರಲಿ, ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರಲಿ, ಎಷ್ಟು ಪ್ರಾಜೆಕ್ಟ್ ರನ್ನಿಂಗಲ್ಲಿದ್ದಾವೆ ಸರ್ ನಿಮ್ದು ಈಗ? ಸರ್ ನಮ್ಮ ಟೋಟಲ್ 8 ಪ್ರಾಜೆಕ್ಟ್ ಇನ್ನೂ ಮಟ್ಟ ನಡೆದಿದ್ದು. ಈಗ ನೆಕ್ಸ್ಟ್ ಏನೈತಿ ಅದು ನೋಡಕ್ಕೆ ಬರ್ತೈತಿ ಸರ್. ನೆಕ್ಸ್ಟ್ ಚಾಲೂ ಮಾಡೋದೈತಿ. ಅಂದರೆ ಸ್ಟಾರ್ಟ್ ಅಂದ್ರೆ ಆಗಿಲ್ಲ ಇನ್ನೂ, ಅದು ಜಸ್ಟ್ ನಾವು ಲಾಂಚ್ ಮಾಡೀವಿ. ಒಂದು ರಾಯಲ್ ಪಾರ್ಕ್ ಅಂಥೇಳಿ ಒಂದು ಲಾಂಚ್ ಮಾಡೇವಿ ಇಲ್ಲಿ ಅಲ್ಲಾಪುರ ಕಡೆ. ಇನ್ನೂ ನಾವು ಅದರೊಳಗೆ ಬುಕ್ಕಿಂಗ್ ತೊಗೊಂಡಿಲ್ಲ ಏನು. ಈಗ ನೋಡ್ಬೇಕು ಸರ್, ಅದು ಸ್ಟಾರ್ಟ್. ಈ 8 ಪ್ರಾಜೆಕ್ಟ್ನಲ್ಲಿ ಎಷ್ಟು ಬುಕ್ಕಿಂಗ್ ಕಂಪ್ಲೀಟ್ ಆಗಿದ್ದಾವೆ, ಎಷ್ಟು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ, ಎಷ್ಟು ಬುಕ್ಕಿಂಗ್ ಪೆಂಡಿಂಗ್ ಇದ್ದಾವೆ ಸರ್? ಇಲ್ಲ ಸರ್, ಇದು 8 ಕ್ಲೋಸ್ ಆಗೈತೆ ನಮ್ಮದು. 8 ಏನೈತಲ್ಲ ಬುಕ್ಕಿಂಗ್ ಆಗಿ ಕ್ಲೋಸ್ ಆಗಿದೆ. ಹೌದು ಸರ್. ನಮ್ಮ ಕಡೆ ಇನ್ನೊಂದೇನು ಸರ್, ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಏನೋ ಒಂದು ಸ್ಕೀಮ್ ಇತ್ತು ಸರ್. ನಾ ಹೇಳಾಕತ್ತೀನಿ ನಿಮ್ಗೆ, ಇದು ಸಲಮ್ ಏರಿಯಾ, ಸಲಮ್ ಮಂದಿ ನಮ್ಮ ಕಡೆ ಬರ್ತಾರಲ್ಲ, ಸ್ಲಮ್ ಏರಿಯಾ, ಅವ್ರು ಏನೈತಿ ಕೆಲವೊಂದು ಮಂದಿ ಸ್ವಲ್ಪ ರೊಕ್ಕ ತೆಗೆದು ಇಟ್ಟಿರ್ತಾರೆ ಸರ್. ಹೌದು, ಹೂಡಿಕೆ ಮಾಡಿರ್ತಾರೆ, ಒಂದು ಗಲ್ಲಿ ಒಳಗೆ ಇದರಲ್ಲಿ ಒಂದು ಹಾಕಿರ್ತಾರೆ ಸರ್. ಅವ್ರ ಪರವಾಗಿ ಇನ್ನೊಂದು ನಾವು 2.5 ವರ್ಷ ಹಿಂದೆ ಒಂದು ಸ್ಕೀಮ್ ತೆಗೆದಿದ್ದೀವಿ. ಏನಂತ ಹೇಳಿ ಸರ್, 30,000 ರೂಪಾಯಿ ಕೊಟ್ಟು ಪ್ಲಾಟ್ ಬುಕ್ ಮಾಡಬೇಕು. ಬರೀ 30,000 ರೂಪಾಯಿ ಸರ್. ಇದು ಇಲ್ಲಿಲ್ಲ, ನಮ್ಮದು ಉಮ್ಮಜ್ಗಿ ಅಂಥೇಳಿ ಒಂದು ಗ್ರಾಮ ಇದೆಯಲ್ಲ ಸರ್, ಉಮ್ಮಜ್ಗಿ
ಕೋಳಿವಾಡ ಉಮ್ಮಜ್ಗೆ ಅಲ್ಲಿಗೆ ನಾವು ಕೊಟ್ಟಿದ್ದೀವಿ. ಅಣ್ಣಿಗಿರಿ ರೋಡಿಗೆ, ಅಣ್ಣಿಗಿರಿ ರೋಡ್ಗೆ ಡೈಮಂಡ್ ಪಾರ್ಕ್ ಅಂತ ಹೇಳಿ ಸರ್. ಅಲ್ಲಿ ನಾವು 30,000 ಬರೀ 30,000 ರೂಪಾಯಿಗೆ ಒಂದು ಪ್ಲಾಟ್ ಕೊಟ್ಟಿವಿ ಸರ್. ಇದು ಎಣ್ಣೆ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಅಕ್ರಮ್ ಸಕ್ರಮ್ ಟೈಪ್. ಆಮ್ಯಾಗ ಏನೈತಿ ಅವ್ರು ರೊಕ್ಕ ಹಾಕಿ ಡೆವಲಪ್ಮೆಂಟ್ ಮಾಡ್ಬೋದು, ಎಣ್ಣೆ ಮಾಡ್ಬೋದು. ಹಾಂ, ಈ ಥರ ಅನುಕೂಲ ರೀತಿಯಿಂದ ಅವ್ರು ಅನುಕೂಲ. ಸ್ವಲ್ಪ ರೊಕ್ಕ ಐತಿ, ಅವಾಗ ಮಾಡ್ಕೋಬೋದು. ಅಂದ್ರೆ ನಾವು ಅದೇ 30,000 ರೂಪಾಯಿಗೆ ಮತ್ತೆ ನಾವು ವಾಪಸ್ ಪ್ರತಿ ತಿಂಗಳ 1,000 ರೂಪಾಯಿ ರಿಟರ್ನ್ ಕೊಟ್ಟಿವಿ 25 ಮಂತ್ಸ್. ಅದನ್ನೂ ಕ್ಲೋಸ್ ಆಗೈತಿ. ತಿಳಿತೇನು ಸರ್ ನಿಮ್ಗೆ? ಅರ್ಥ ಆಗಲಿಲ್ಲ ಸರ್ ನನಗೆ. ನೀವು ಈಗ ಬಂದು 30,000 ರೂಪಾಯಿ ಕೊಟ್ಟು ಬುಕ್ ಮಾಡಿದ್ರಿ. ನೆಕ್ಸ್ಟ್ ತಿಂಗಳಿಂದ ನಿಮ್ಗೆ ಮತ್ತೆ 1,000 ರೂಪಾಯಿ ನಾವು ವಾಪಸ್ ಕೊಟ್ಟಿವಿ. ನೀವು ನನಗೆ ವಾಪಸ್ ಕೊಟ್ಟಿರಿ? ಹೌದು ಸರ್. 25 ತಿಂಗಳ ಅಂದ್ರೆ 25,000 ರೂಪಾಯಿ ನನಗೆ ವಾಪಸ್ ಬರೀ 5,000 ರೂಪಾಯಿಗೆ ನಿಮ್ಮ ಪ್ಲಾಟ್ ಆಯ್ತು ಸರ್. ಈ ಥರ ನಾವು ಸ್ಕೀಮು ಮಾಡಿ ಅದನ್ನು ಮುಗ್ದೈತೆ ಸರ್. ಈಗ ಯಾಕೆ ಇದರಲ್ಲಿ ನಿಮಗೇನು ಬೆನಿಫಿಟ್ ಆಯಿತು? ಇದು ಚಲೋ ಕ್ವಶನ್ ಕೇಳಿ ಸರ್. ನೀವು 5,000 ರೂಪಾಯಿದಲ್ಲಿ ಈಗ ನೀವು 30,000 ರೂಪಾಯಿ ನನ್ನ ಕಡೆ ತಗೊಂಡ್ರಿ. ತಗೊಂಡು ನನಗೆ ಒಂದೊಂದು ತಿಂಗಳದಂತೆ 25 ತಿಂಗಳು ಅಂದ್ರೆ 2 ವರ್ಷ 1 ತಿಂಗಳು ನನಗೆ ಏನು ಮಾಡಿದ್ರಿ, ವಾಪಸ್ ನನ್ನ ಒಂದು 25,000 ರೂಪಾಯಿ ನನಗೆ ವಾಪಸ್ 1,000 ರೂಪಾಯಿ 5,000 ರೂಪಾಯಿ ಉಳಿತು. 5,000 ರೂಪಾಯಿದಲ್ಲಿ ಸೈಟ್ ಹೆಂಗೆ ಬಂತು, ಹೊಲ ಹೆಂಗೆ ಖರೀದಿ ತಗೊಂಡ್ರಿ, ಹೆಂಗೆ ಸೇಲ್ ಮಾಡಿದ್ರಿ? ಇದಕ್ಕೆ ಏನೈತಿ ಸರ್, ಈಗ ನೋಡ್ರಿ, ಹಾಶ್ಮಿ ಡೆವಲಪರ್ಸ್ ಪ್ರಚಾರ ಮಾಡಲಿಕ್ಕೆ ಈಗ ಮಾಧ್ಯಮ ಏನಿದೆ ಸರ್, ಸೋಷಲ್ ಮೀಡಿಯಾ ಇದೆ, ಅಥವಾ ಪೇಪರ್ ಇದೆ, ಅಥವಾ ಹ್ಯಾಂಡ್ಬೇಲ್ ಇದೆ, ಅಥವಾ ದೊಡ್ಡ ಕಟೌಟ್ ಇದೆ, ಬ್ಯಾನರ್ಸ್ ಇದೆ. ಅದಕ್ಕೆ ನಾವು ಲಕ್ಷಾಂತರ ರೊಕ್ಕ ಖರ್ಚು ಮಾಡೋಕ್ಕಿಂತ ಬದಲಿ ಇದೇ ಮಂದಿಗೆ ಕೊಟ್ರೆ ಇವರು ನಮ್ಮ ಪ್ರಚಾರ ಮಾಡ್ತಾರೆ. ಈ ರೊಕ್ಕ ನಾವು ವೇಸ್ಟ್ ಮಾಡಲಿಲ್ಲ, ನಾವು ಪಬ್ಲಿಕ್ಕಿಗೆ ಫೈದಾ ಕೊಟ್ಟೇವಿ. ಈಗ ತಿಳ್ಕೊರಿ, ನಮ್ಗೆ ಒಂದು 25 ಲಕ್ಷ ರೂಪಾಯಿ ಅವಶ್ಯಕತೆ ಐತೆ ಸರ್ ಬಿಸ್ನೆಸ್ಗೆ. 25 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ನಾವು ಒಂದು 100 ಪ್ಲಾಟ್ ಕೊಟ್ಟೇವಿ ಇವ್ರಿಗೆ 30,000 ರೂಪಾಯಿಲಿಂದ. ನಮ್ಮ ಕಡೆ 30 ಲಕ್ಷ ರೂಪಾಯಿ ಜಮಾ ಆತಿಲ್ಲ. ನಾವು ಬ್ಯಾಂಕಿಗೆ ಆಗಲಿ ಬಡ್ಡಿಯವ್ರಿಗಾಗಲಿ ಫೈದೆ ಕೊಡೋಕ್ಕಿಂತ ಬದಲಿ ಇವು ಮಂದಿಗೆ ಕೊಟ್ರೆ ನಮ್ಗೆ ನೆನೆಸ್ತಾರ, ಆಶೀರ್ವಾದ ಮಾಡ್ತಾರೆ ಸರ್. ಇದ ಕಾರಣಕ್ಕೆ ನಾವು ಕೊಟ್ಟಿವಿ. ಇಲ್ಲಿ ಅಡ್ವರ್ಟೈಸ್ಮೆಂಟು ಆಯ್ತು, ಆಶೀರ್ವಾದನೂ ಸಿಕ್ತು. ಇವ್ರಿಗೊಂದು ಏನಾರ ಮನೆ ಕಡೆಯಿಂದ ಕೆಲವೊಂದು ಕಸ್ಟಮರ್ ಕೂಡ ಬಂದರು ಸರ್. ಇದು ಏನಾದ ಸರ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನೀವು ಹೇಳಿದಂಗೆ ನಮ್ದು 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಪ್ಲಾಟು ಸೇಲ್ ಆಗಿ. ಯಾಕಂದ್ರೆ ಇವ್ರು ಹೋಗಿ ಅಲ್ಲಿ ಬಾಜು ಅವ್ರ ಮನೆಗೆ ಪ್ರಚಾರ ಮಾಡಿದ್ರು, ಹಾಶ್ಮಿ ಡೆವಲಪರ್ ಅದಾರ, ಅವ್ರು 30,000 ರೂಪಾಯಿ ಪ್ಲಾಟು ಕೊಡಾಕತ್ತಾರೆ, ರೊಕ್ಕನೂ ವಾಪಸ್ ಕೊಡಾಕ್ತಾರೆ 25 ತಿಂಗಳ ಅಂತೇಳಿ. ಅದಾಗ ನಮ್ದು ಏನಾಯ್ತು, ಅದು 2.5 ವರ್ಷ ಒಳಗೆ ಸರ್ ನಮ್ದು ಕನಿಷ್ಠ ಒಂದು 100 ಪ್ಲಾಟ್ 2.5-3 ಲಕ್ಷ ರೂಪಾಯಿ ಸೇಲ್ ಆತ. ಎಲ್ಲ ಪ್ರಾಫಿಟ್ ಆಗ್ತಲ್ಲ ಸರ್. ಹಂಗಾದ್ರೆ ನಿಮಗೆ ಹಾಶ್ಮಿ ಡೆವಲಪರ್ಸ್ ಕಂಪನಿಯವರಿಗೆ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಈ ಮಾಧ್ಯಮದ ಪ್ರಚಾರ, ಪತ್ರಿಕೆ ಪ್ರಚಾರ, ಬ್ಯಾನರ್ ಪ್ರಚಾರ ಆ ಸಂದರ್ಭದಲ್ಲಿ ಅವಶ್ಯಕತೆನೇ ಬದಲಿಲ್ಲ. ಇಲ್ಲ ಸರ್, ಹೆಚ್ಚಿಗೆ ನಾವು ಮಾಡಲೇ ಇಲ್ಲ. ಈಗೂ ಕೂಡ ಬಂದಿಲ್ಲ ನಿಮಗೆ? ಇಲ್ಲ ಸರ್. ಈಗ ಜನ ಜಾಗೃತಿ ಸಂದರ್ಶನ ಅಂದ ತಕ್ಷಣ ಕೊಡ್ತಾ ಇದ್ದೀರಿ. ಹೌದು ಸರ್. ಅಡ್ವರ್ಟೈಸ್ಮೆಂಟ್ ಸಂದರ್ಶನ ಅಂದ್ರೆ ನೀವು ಕೊಡ್ತಾ ಇದ್ದೀರಿ? ಇಲ್ಲ ಸರ್, ಕಂಡೀಷನ್ ಖಂಡಿತ ಸರ್, ಬರೋಬರಿ. ಓಕೆ ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ನಾನು ಸಂದರ್ಶನ ಅಂತ್ಯ ನೇರದಲ್ಲಿ ಬರ್ತಾ ಇದ್ದೀನಿ. ಜನಜಾಗೃತಿ ಮಾಡ್ತಾ ಇರುವಂಥ ಸಂದರ್ಶನದಲ್ಲಿ ನೀವೇನು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು, ಕೆಲವೊಂದಿಷ್ಟು ವಿಷಯಗಳನ್ನು ಏನು ತಿಳಿಸ್ತಾ ಇದ್ರಿ. ಈ ವಿಷಯಗಳಲ್ಲಿ ಜನರು ಹಾಶ್ಮಿ ಡೆವಲಪರ್ಸ್ ಕಂಪ್ನಿ ಮೇಲೆ ಯಾಕೆ ನಂಬಬೇಕು, ಯಾಕೆ ವಿಶ್ವಾಸ ಇಡಬೇಕು ಸರ್? ಮೊದಲನೇ ಮಾತು, ಸೆಕ್ಯೂರಿಟಿ ಏನಿದೆ ನಿಮ್ಮ ಕಂಪ್ನಿದು? ಅದು ಸರ್ ಬರೋಬರಿ ಸರ್. ಮೊದಲನೇ ಮಾತು, ನಾವು ಏನಿದೆ ಅಲ್ಲ, ನಾವು ಲೆಸನ್ಸ್ ಹೊಡೋದು. ಹಾಂ ಸರ್, ಇದು ನಾವು ಧಾರವಾಡ ಡಿಸ್ಟಿಕ್ಲಿಂದ ಥ್ರೆಡ್ ಲೆಸನ್ಸ್ ತೊಗೊಂಡು ನಾವು ಬಿಸ್ನೆಸ್ ಮಾಡಕತ್ತೀವಿ ಕಾಯ್ದೆ ಪ್ರಕಾರ. ಇದ್ರ ಮೇಲೆ ನಾವು ಏನು ನಾಳೆ ಚೀಟಿಂಗ್ ಮಾಡಿದ್ರೆ ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೋದು ಸರ್. ಈ ಥರ ಲೀಗಲ್ ಆಗಿ ಯಾರು ಬಿಸ್ನೆಸ್ ಮಾಡಕತ್ತಾರ ಅವ್ರಿಗೇನು ಹೆದರಿಕೆ ಇರೋಂಗಿಲ್ಲ ಸರ್. ಟ್ರಸ್ಟ್ ಮಾಡ್ಬೋದು, ಮಂದಿ ಟ್ರಸ್ಟ್ ಮಾಡ್ಬೋದು ಇದ್ರ ಮೇಲೆ. ಮತ್ತು ನಾವು ಏನೈತಲ್ಲ ಸರ, ಇದ್ದಿದ್ದ ಮಾತು ಕರೆಕ್ಟಾಗಿ ಮಂದಿಗೆ ತಿಳಿಸ್ತೀವಿ, ನಮ್ಮ ಕಸ್ಟಮರ್ಗೆ ಯಾವ ಥರ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಯಾವ ಥರ ಮಾಡೋಂಗಿಲ್ಲ. ಯಾವಾಗ ನಿಮ್ಮ ಡೆವಲಪ್ಮೆಂಟ್ ಅಷ್ಟೇ ಮಾಡ್ತೀರಾ ಅಥವಾ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತೀರಾ? ಕನ್ಸ್ಟ್ರಕ್ಷನ್ನು ಮಾಡ್ತೀವಿ ಸರ್. ಈಗ ಕನ್ಸ್ಟ್ರಕ್ಷನ್ ನೀವು ಮಾಡ್ತೀರಿ, ಈಗ ಡೆವಲಪ್ಮೆಂಟ್ಗಿಂತ ಕನ್ಸ್ಟ್ರಕ್ಷನ್ ಕಡೆ ಬರ್ತಾ ಇದ್ದಾರೆ. ಸೈಟ್ಗಳನ್ನು ನಿಮ್ಮ ಕಡೆ ಖರೀದಿ ಮಾಡಿರ್ತಾರೆ, 30-40 ಸೈಟ್ ಇರ್ತೈತಿ, 20-30 ಸೈಟ್ ಇರ್ತೈತಿ. ಬರೋಬರಿ ಸರ್. ಸ್ವಲ್ಪ ಹೆಚ್ಚಿಗೆ ಬಜೆಟ್ನವರು 30-40 ಸೈಟ್ ತೊಗೊಂತಾರೆ, ಕಡಿಮೆ ಬಜೆಟ್ನವರು 20-30 ಸೈಟ್ ಹೌದು ಸರ್ ತೊಗೊಂಡವರಿಗೆ ನಿಮ್ಮ ಹತ್ರನೇ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಂದ್ರೆ ಅದನ್ನ ರೂಲ್ಸ್ ಯಾವ ರೀತಿ ಇದಾವೆ, ಯಾವ ರೀತಿ ಅದನ್ನು ಕೂಡ ಏನು EMI ಸಿಸ್ಟಮೆಟಿಕ್ ಮಾಡಿಕೊಡ್ತೀರಾ ಅಥವಾ ಅದು ಕ್ಯಾಶ್ ಪೇಮೆಂಟು, ಅದು ಫೈನಲ್ ಪೇಮೆಂಟಿಂಗ್ ಏನೇ ಇರುತ್ತೆ ಅದಕ್ಕೆ? ಇಲ್ಲ ಸರ್, ಅದಕ್ಕೇನಿರ್ತೈತಿ, ಈಗ ಮೊದಲನೇದಾಗಿ
ಅವ್ರ ಫ್ಲಾಟಿನ ರೊಕ್ಕ ಪೂರ್ತಿ ಮುಟ್ಟಿಸ್ಬೇಕು ನಮ್ಗೆ. ಒಂದೇ ಮಾತು ಸರ್. ಒಂದು ಎಕ್ಸಾಂಪಲ್ಗೆ 1.5 ಲಕ್ಷ ರೂಪಾಯಿ ಫ್ಲಾಟಿನ ಅಮೌಂಟ್ ಈಗ ಮುಟ್ಟಿಸ್ಬೇಕು ನಮ್ಗೆ. ಅವರು ಮೊದಲು ಕ್ಲೋಸ್ ಆಗಬೇಕು, ಕಂಪ್ಲೀಟ್ ಆಗಬೇಕು. ಅದಾದ ನಂತರ ಯಾವ ಥರ ಅವ್ರಿಗೆ ಮನೆ ಬೇಕಲ್ಲಿ ಕನ್ಸ್ಟ್ರಕ್ಷನ್ ಮಾಡಾಕ್ತಾರೆ ಅಂತ ಹೇಳಿದ್ರೆ, ಈಗ 300 ಸ್ಕ್ವೇರ್ ಫೀಟ್ ಒಳಗೆ ಬೇಕು ಅಥವಾ 400 ಅಥವಾ 500, ಆ ಪ್ರಕಾರ ರೊಕ್ಕ ಎಷ್ಟು ಆಗ್ತೈತೆ ಸರ್ ಕ್ಯಾಲ್ಕುಲೇಷನ್ ಆಗಿ. ಅದರೊಳಗೆ ನಾವೇನು ಮಾಡ್ತೀವಿ, 25% ನಾವು ಅದರೊಳಗೂ ತೊಗೋತೀವಿ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ. ಅದಾದ್ರೆ ಇದು 1 ಲಕ್ಷ ಅಮೌಂಟ್ ಕಂಪ್ಲೀಟ್ ಆದ ನಂತರ ಅದು ಒಂದು 10 ಲಕ್ಷದ ಮನಿ ಪ್ಲಾನಿಂಗ್ ಆದ್ರೆ ಅದ್ರಾಗಿಂದ 2.5 ಲಕ್ಷ ಅಥವಾ 3 ಲಕ್ಷ ನೀವು ತಗೋತೀವಿ. ಇನ್ನು ಉಳಿದ 7 ಲಕ್ಷ ಸರ್ ಅದಕ್ಕೆ ಏನು ಮಾಡ್ತೀವಿ ಸರ್, 1 ವರ್ಷದ ಅವ್ರಿಗೆ ಟೈಮ್ ಕೊಡ್ತೀವಿ. ನಾವು 1 ವರ್ಷದ ಏನೈತಿ ಟೈಮ್ ತಗೋತೀವಿ ಮನಿ ಕಟ್ಟಿ ರೆಡಿ ಮಾಡಿ ಕೊಡ್ಲಿಕ್ಕೆ. ಅದ್ರೊಳಗೆ ನಾವು ಮನಿ ಕಟ್ಟಿ ಕೊಡೋದು. ಇವ್ರು ಏನೈತಲ್ಲ ಸರ್, 3-4 ಇನ್ಸ್ಟಾಲ್ಮೆಂಟ್ ಒಳಗೆ ಅವ್ರು ರೊಕ್ಕ ಮುಟ್ಟಿಸ್ಬೇಕು ನಾವು. ಇಲ್ಲ ಮುಟ್ಟಿಸಿಲ್ಲ ಅಂತ ಹೇಳಿದ್ರೆ ನಾವು ಕೆಲಸ ಸ್ಟಾಪ್ ಮಾಡ್ತೀವಿ. ಇದರಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇಲ್ಲ ಸರ್, ಆಗಂಗಿಲ್ಲ ಸರ್. ಮಟೀರಿಯಲ್ ಖರ್ಚು ಇರುತ್ತೆ. ಸರ್ ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡ್ತಾರೆ? ಒಂದು ಫಸ್ಟ್ ಫ್ಲೋರ್ ನೀವು ಮನೆ ಕಟ್ತಾ ಇದ್ರಿ, ಗ್ರೌಂಡ್ ಫ್ಲೋರ್ದಲ್ಲಿ. ಗ್ರೌಂಡ್ ಫ್ಲೋರ್ ಇಂದ ನಂತರ ಸೆಕೆಂಡ್ ಫ್ಲೋರ್, ಅದು ಸೆಕೆಂಡ್ ಸ್ಟೆಪ್. ಮೊದಲಿಗೆ ಬೇಕಾಗಿರ್ತಕ್ಕಂಥ ಪಿಲ್ಲರ್ಗಳನ್ನು, ಬೆಡ್ಗಳನ್ನು, ಲೈಟ್ ಆಗಿ ಪಾಯಗಳನ್ನು, ಇವೆಲ್ಲ ಸಿಸ್ಟಮೆಟಿಕ್ ಆಗಿ ಆಗ್ಬೇಕಂತ ಹೇಳಿದ್ರೆ ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡ್ತೀರಾ, ರೀತಿ ಯೂಸ್ ಮಾಡ್ತೀರಾ, ಎಂಶೆಂಟ್ ಯೂಸ್ ಮಾಡ್ತೀರಾ ಸರ್ ನೀವು? ಸರ್ ಈಗ ನೋಡ್ರಿ, ಈಗ ರಿಕ್ವೈರ್ಮೆಂಟ್ ಹೆಂಗಿರ್ತೈತಿ ಕಸ್ಟಮರ್ದ ಆ ಥರ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಎಂಶಾನ್ ಅಂತ ಹೇಳಿದ್ರೆ ಸ್ವಲ್ಪ ಲೋ ಕ್ವಾಲಿಟಿ, ಲೋ ಬಜೆಟ್ ಎಂಶೆಂಟ್. ಹಾಂ, ಈಗ ನಮ್ದು ಏನು ರೀತಿ ಬರ್ತೈತಲ್ಲ ಸ್ವಲ್ಪ ಹೈ. ಇದೊಂದು 20,000 ರೂಪಾಯಲ್ಲಿ ಸಿಕ್ಕರೆ ಅದು 40,000 ರೂಪಾಯಲ್ಲಿ. ಈಗ ಮಾರ್ಕೆಟಲ್ಲಿ ಎಲ್ಲ ನಡೆಯಾಗ್ತೈತಿ ಸರ್. ಬ್ಲಾಕ್ ನಡೆಯಾಗ್ತೈತಿ, ಈಗ ಹ್ಯಾಶ್ ಬ್ಲಾಕ್ ನಡೆಯಾಗ್ತೈತಿ ಸರ್, ACC ಬ್ಲಾಕ್ ನಡೆಯಾಗ್ತೈತಿ. ಕ್ವಾಲಿಟಿ ಏನು ರಿಕ್ವೈರ್ಮೆಂಟ್ ಮಾಡ್ತಾನಲ್ಲ, ಅಲ್ಲ ಆಲ್ಮೋಸ್ಟ್ ಕಸ್ಟಮರ್ ನಿಮ್ಮ ಕಡೆ ಎಂಶೆಂಟ್ ಮೇಲೆ ಬರ್ತಾರಾ ಅಥವಾ ರೀತಿ ಮೇಲೆ ಬರ್ತಾರಾ ಸರ್? ಇಲ್ಲ ಸರ್, ಈಗ ಭಾಳಷ್ಟು ಮಂದಿ ಎಂಶಾಂಡಿಗೆ ನಂಬ್ತಾರೆ ಸರ್. ಜಸ್ಟ್ ಯಾಕಂತ ಹೇಳಿದ್ರೆ ಅದು ಕಾಸ್ಟ್ ಹೆಚ್ಚಿಗೆ ಐತಿ, ಮತ್ತು ಯಾವಾಗ ಬೇಕು ಅವಾಗ ಸಿಗಂಗಿಲ್ಲ. ಹೌದು 10 ಸಲ ಅದು ಬಂದ್ ಆಗ್ತೈತಿ, ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ಏನು ಮಾಡ್ತಾರೆ ಸರ್, ಎಂಶಾಂಡ್ ಹೋಗ್ತಾರೆ. ಆಮೇಲೆ ಇದು ವೇಟ್ಲೆಸ್ ವಿಟಿಂಗ್ ಅಂತೇಳಿ ಬಂದಿದ್ದಾವೆ. ಹೌದೌದು ಸರ್. ಹೌದಾ, ಈಗ ಮನಿ ಕಟ್ಟಬೇಕಂದ್ರೆ ಕೆಲವೊಂದು ಜನ ಈಗ ವೇಟ್ಲೆಸ್ ಮೇಲೆ ನಂಬಿಕೆ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಅದು ಲಾಭ ಬರಂಗಿಲ್ಲ, ಏನೆಲ್ಲ ಡೈರೆಕ್ಟ್ POP ಮಾಡ್ಕೋಬಹುದು, ಆಮೇಲೆ ಡಿಸೈನಿಂಗ್ ಅನ್ನು ಮಾಡ್ಕೋಬಹುದು ಅಂತೇಳಿ ಈಗ ಕಸ್ಟಮರ್ ಹೆಚ್ಚಿಗೆ ಯಾವುದ್ರ ಮೇಲೆ ಆಕರ್ಷಣೆ ಆಗ್ತಾ ಇದ್ದಾರೆ? ಇಟ್ಟಿಂಗಿ ಮೇಲೆ ಹೋಗ್ತಾ ಇದ್ದಾರೆ ಅಥವಾ ವೇಟ್ಲೆಸ್ ಮೇಲೆ ಹೋಗ್ತಾ ಇದ್ದಾರೆ ಸರ್? ಇಲ್ಲ ಸರ್, ಈಗ ವೇಟ್ಲೆಸ್ ಏನೈತಲ್ಲ ಸರ್, ಅದು ಗ್ರೌಂಡ್ ಫ್ಲೋರಿಗೆ ನಡೆಯಂಗಿಲ್ಲ ನಮ್ಮ NSKಗೆ. ಯಾಕಂತ ಹೇಳಿದ್ರೆ ಅದು ಏನೈತೆ ಸರ್, ಮೇನ್ ಗ್ರೌಂಡ್ ಫ್ಲೋರ್ ನಮ್ಮ ಸ್ಟ್ರಕ್ಚರ್ ಸ್ಟ್ರಾಂಗ್ ಇರಬೇಕು. ಹೌದು ಮ್ಯಾಲೆ ನೀವು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಒಂದು ಮನುಷ್ಯ ಕಾಲಿದ್ದಂಗೆ, ಅದು ಕಾಲಿದ್ದಂಗೆ ಸರ್. ಅದಕ್ಕೆ ತಗೋಬಾರ್ದು ಅಂತೇಳಿ ನಂದು ಒಂದು ಹೇಳಿಕೆ ಸರ್. ಫಸ್ಟ್ ಫ್ಲೋರ್ದಾಗ ನೀವು ತೊಗೋಬೋದು, ಈಸಿಲಿ ಕಟ್ಕೋಬೋದು ಮನೆ, ಅದಕ್ಕೇನು ತೊಂದರೆ ಇಲ್ಲ. ನಾವು ಇದನ್ನ ಹೇಳೋದು ಸರ್, ಗ್ರೌಂಡ್ ಫ್ಲೋರಿಗೆ ಬ್ಲಾಕ್, ಕಾಂಕ್ರೀಟ್ ಬ್ಲಾಕ್ ಹಾಕ್ರಿ ಅಥವಾ ನೀವು ಬ್ರೇಕ್ಸ್ ಹಾಕ್ರಿ, ಇಟಿಂಗ್ ಯೂಸ್ ಮಾಡಿ, ಇದು ಒಳ್ಳೇದು ಸರ್. ಓಕೆ, ಸರಿ ಸರ್. ನನ್ನ ಕೊನೆ ಪ್ರಶ್ನೆ, ನಿಮ್ಮ ಕಸ್ಟಮರ್ಗಳಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಈ ಮನೆ ಕಟ್ಟಿಸ್ಕೊಳ್ಳುವಂಥ ವಿಚಾರಗಳನ್ನಾಗಿರಲಿ ಅಥವಾ EMI ಸೌಲಭ್ಯದಲ್ಲಿ ನೀವು ಕೊಡ್ತಾ ಇರುವಂಥ ಪ್ಲಾಟ್ಗಳನ್ನಾಗಿರಲಿ, ಇವೆಲ್ಲ ವಿಚಾರದಿಂದ ಹಾಶ್ಮಿ ಡೆವಲಪರ್ಸ್ ಕಂಪನಿಯಿಂದ ಈಗೇನಾದರೂ ಆಫರ್ ನಡೀತಾ ಇದೆಯಾ ಸರ್? ಈಗ ನೀವು ಬಂದಿರಿ ಅಂಥೇಳಿ ಒಂದು ಆಫರ್ ಕೊಡ್ತೇನೆ ಸರ್. ಸದ್ಯ ನೀವು ಈಗ ಬಂದಿರಿ ಸರ್, ನಮ್ಮದು ಹೇಳ್ದಂಗೆ ಸರ್, ಒಂದು ಗೋಲ್ಡನ್ ಪಾರ್ಕ್ ಅಂಥೇಳಿ ಒಂದು ಸೈಟ್ ಇದೆ. ಅದು ಕಟ್ಪಟ್ಟಿ ಹಳ್ಯಾಲ್ದಾಗಿದೆ ಸರ್. ಇನ್ನೊಂದು ನಮ್ಮದು ಸಿಲ್ವರ್ ಟೌನ್ ಅಂಥೇಳಿ ಗದಗ ರೋಡ್ದಾಗಿದೆ. ಇಲ್ಲೇನೂ ಆಯ್ತು, ಅಲ್ಲೇನೂ ಆಯ್ತು. ಇನ್ನೊಂದು ನಾ ಹೇಳ್ದಂಗೆ ಸರ್, ಅದು ಯಾವುದು ರಾಯಲ್ ಪಾರ್ಕ್ ಅಂಥೇಳಿ ಅಲ್ಲಾಪುರ ಗ್ರಾಮ್, ಕುಂದಗೋಳ ರೋಡ್ ಸರ್. ಅದ್ರೊಳಗೂ ನಾವು ಒಂದು ನೀವು ಬಂದಿರಿ ಈಗ ಕೇಳಾಕತ್ತೀರಿ ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಮಂದಿಗೆ ಒಂದು ಅನುಕೂಲ ಆಗಲಿ ಅಂಥೇಳಿ ಒಂದು ನಾನು ಸ್ಕೀಮ್ ಕೊಡೋಕೆ ಇಚ್ಛೆ ಪಡ್ತೀನಿ ಸರ್. 6 ಲಕ್ಷ ರೂಪಾಯಿದಾಗೂ ಒಂದು ಮನಿ, 6 ಲಕ್ಷ ರೂಪಾಯಿ, ಬರೀ 6 ಲಕ್ಷ ರೂಪಾಯಿ ಸರ್, ವಿತ್ ಲ್ಯಾಂಡ್, ಸೈಟ್ ಸಮೇತ ಸರ್. 6 ಲಕ್ಷ ರೂಪಾಯಿದಾಗ ಬರೀ 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್. ಇದಕ್ಕೆ ಪ್ರತಿ ತಿಂಗಳ ಅವರು EMI ಸಿಸ್ಟಮು ಕಟ್ಕೊಂಡು ಹೋಗ್ಬೋದು. ನಾರ್ಮಲ್ ಮನಿ ಕಟ್ಕೊಡ್ತೀವಿ ಸರ್. 15x20 ಸೈಜ್ ಇರುತ್ತೆ ಮನಿದು, 15-20 ಸೈಜು. ಹೌದೌದು ಸರ್. ಎಷ್ಟು ರೂಮ್? ಬೆಡ್ರೂಮ್, ಲಿವಿಂಗ್ ರೂಮ್, ಒಂದು ಕಿಚನ್, ಒಂದು ಹಾಲು, ಒಂದು ಬೆಡ್ರೂಮ್ ಸರ್. 6 ಲಕ್ಷ ರೂಪಾಯಿದಾಗ ನಾ ಕಟ್ಟಿಕೊಳ್ಳೋಕೆ ಇಚ್ಛೆ ಪಡ್ತೀನಿ. ನಿಮ್ಗೆ ಡಿಸ್ಟೆನ್ಸ್ CBTಲಿಂದ 13 ಕಿಲೋಮೀಟರ್ದಾಗ ಇರ್ತೈತಿ. ಅಲ್ಲಿ ನಾ ಕಟ್ಟಿಕೊಡೋಕೆ ಇಷ್ಟಪಡ್ತೀನಿ. ನಿಮ್ಮ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ, ನ್ಯೂಸ್ 43 ಇಂಡಿಯಾ
ಮಾಧ್ಯಮದಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ, 6 ಲಕ್ಷ ರೂಪಾಯಿದಾಗ ನಾನು ಒಂದು ಮನೆ ಕಟ್ಟಿ ಕೊಡಲಿಕ್ಕೆ ಸಿದ್ಧವಾಗಿದ್ದೇನೆ. ಯಾರು ಅದು ಶಲಾಪ್ ಆಗುತ್ತಾ ಸೀಟಿಂಗ್ ಆಗುತ್ತೆ? ಸ್ಲ್ಯಾಪ್ ಹಾಕ್ಕೊಡ್ತೇನೆ, ಸ್ಲ್ಯಾಪ್ ಹಾಕ್ಕೊಡ್ತೇನೆ. ಬ್ಲಾಕಿನ ಮನೆ ಇರ್ತೈತಿ, ಬ್ಲಾಕ್ ಕನ್ಸ್ಟ್ರಕ್ಷನ್ ಇರ್ತೈತಿ, ಮ್ಯಾಲೆ ಸ್ಲ್ಯಾಪ್ ಹಾಕಿ ಕೊಡ್ತೀನಿ. 300 ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಬಾಕಿ ಉಳಿದ ಜಮೀನು ಅವ್ರಿಗೆ 300 ಸ್ಕ್ವೇರ್ ಫೀಟ್ ಸೈಡ್ ಬ್ಯಾಕ್ ಇರುತ್ತೆ ಸರ್. ಸರಿ ಸರ್, ಲಾಸ್ಟ್ ಪ್ರಶ್ನೆ ಅಂತ ಹೇಳಿದ್ದೆ, ಆದರೂ ಒಂದು ನೆನಪು ಬಂತು ನನಗೆ. ಹಾಂ ಸರ್. 15-20 ಸ್ಕ್ವೇರ್ ಫುಟ್ ಸೈಜಿನಲ್ಲಿ 6 ಲಕ್ಷದಲ್ಲಿ ಸೈಟಿನ ಸಮೇತದಲ್ಲಿ ಮನೆ ಇನಾಗ್ರೇಷನ್ ಕೊಡ್ತೀರಿ, ಇನಾಗ್ರೇಷನ್ ಲೆವೆಲ್ಗೆ ಕೊಡ್ತೀರಿ. ಅದು ಬ್ಲಾಕ್ ಮನೆ ವಿತ್ ಶಲಾಪ ಆಗಿ ಕೊಡ್ತೀರಿ. 2 ಲಕ್ಷ ಡೌನ್ ಪೇಮೆಂಟ್, 4 ಲಕ್ಷ ಅಮೌಂಟ್ EMI ವ್ಯವಸ್ಥೆದಲ್ಲಿ ಕೊಡ್ತೀರಿ ಅಂತ ಹೇಳ್ತಾ ಇದ್ರಿ. ಇದು ನ್ಯೂಸ್ 43 ಇಂಡಿಯಾ ಮಾಧ್ಯಮ ಬಂದು ಜನಜಾಗೃತಿ ಸಂದರ್ಶನ ಮಾಡ್ತಾರೋ ಉದ್ದೇಶದಿಂದ ನೀವು ಆಫರ್ ಕೊಡ್ತಾ ಇದ್ರ ಅಥವಾ ಮೊದಲೇ ಇದ್ರ ಬಗ್ಗೆ ಯೋಚನೆ ಮಾಡಿದ್ರ? ಇಲ್ಲ ಸರ್, ಇಲ್ಲ. ಈಗ ಸದ್ಯ ನೀವು ಬಂದು ನಾನು ಕೇಳಿದ್ರಲ್ಲ ಸರ್, ಒಂದು ಕ್ವಶನ್ ಕೇಳಿದ್ರಿ ನೀವು, ಆ ಥರ ನೀವು ಕೇಳಿದ್ದಕ್ಕೆ ನಾ ಹೇಳಾಗ್ತಿದ್ದು. ನಾವೇನು ವಿಚಾರ ಮಾಡಲಿದ್ದಿಲ್ಲ. ಮೊದಲು ನಾವು ಏನೈತಿ ಅದು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಒಂದು ಪ್ಯಾಂಪ್ಲೆಟು ಏನಾರು ಅಡ್ವರ್ಟೈಸ್ ಮಾಡ್ತಿದ್ದೇವೆ. ನಮ್ಮ ಕಡೆ ಏನಿಲ್ಲ ಆ ಥರ, ನಾವು ಮಾಡಲಿಲ್ಲ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಹಾಶ್ಮಿ ಡೆವಲಪರ್ಸ್ ಅವರೇ, ಸೈಯದ್ ಕಿತ್ತೂರ್ ಅವರೇ, ಇಷ್ಟು ದಿನ ಸೈಯದ್ ತನ್ವೀರ್ ಕಿತ್ತೂರ್ ಸಾಹೇಬ್ರೆ, ನ್ಯೂಸ್ 43 ಇಂಡಿಯಾ ಮುಖಾಂತರ ಒಂದು ಮೈನಾರಿಟಿಯವರಾಗಿ ಇಷ್ಟು ಒಳ್ಳೆ ಮನಸ್ಸು ಇಟ್ಟುಕೊಂಡು ಜನರಿಗೆ ಅನುಕೂಲ ಆಗುವಂಥ ರೀತಿಯಿಂದ ಸಲಹೆಗಳನ್ನು ಆದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ 15-20 ಸ್ಕ್ವೇರ್ ಫುಟಿನ 15 ಅಗಲ 20 ಉದ್ದ, ಹೌದಲ್ಲ ಸರ್? ಇದರಲ್ಲಿ 2 ಲಕ್ಷ ಡೌನ್ ಪೇಮೆಂಟ್ ಜೊತೆಯಲ್ಲೂ ಕೂಡ 6 ಲಕ್ಷದ ಮನೆ ಕೊಡ್ತಾ ಇದ್ದಾರೆ. ಇನ್ನು ಉಳಿದ 4 ಲಕ್ಷ ನೀವು 1 ಟೈಮು ಕಟ್ಬೋದು, 3 ಟೈಮು ಕಟ್ಬೋದು, 4 ಟೈಮು ಕಟ್ಬೋದು. ಅದು ಅಥವಾ ಇದು EMI ವ್ಯವಸ್ಥೆನೂ ಕೂಡ ಮಾಡ್ಕೋಬಹುದು, ತಿಂಗಳು ಮಾಡ್ಬೋದು. ಇದು ಇಂಟ್ರೆಸ್ಟ್ ಬರುತ್ತಾ ಸರ್ ಇದಕ್ಕೆ? ಇಲ್ಲ, ಝೀರೋ ಇಂಟ್ರೆಸ್ಟ್ ನಲ್ಲಿ. ಲಾಸ್ಟಿಗೆ ನಾನು ಒಂದು ಸಂದರ್ಶನ ಮಾಡಿದೆ, ಅವರು ಕೂಡ 0 ಇಂಟ್ರೆಸ್ಟಿನ ಕನಸಿನ ಮನೆ ಕಟ್ಟಬೇಕಂತೇಳಿ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಆಲ್ರೆಡಿ ನ್ಯೂಸ್ 43 ಇಂಡಿಯಾ ಒಂದು ಆಫರ್ ಕೊಟ್ಟಿದ್ದಾರೆ. ಯಾರಾದರೂ ಕೂಡ ಇದರ ಬಗ್ಗೆ ಕಾಳಜಿ ವಹಿಸೋರು, ಯಾರಾದರೂ ತಗೋಬೇಕಂತ ಇಂಟ್ರೆಸ್ಟ್ ಪಟ್ಟವರು ಮತ್ತು ತಗೋಬೇಕಂತ ಕನಸು ಕಾಣ್ತಾರೋ, ಕನಸಿನ ಮನೆ ಅಂತ ಅನ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಹಾಸ್ಮಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಇವರ ಆಫೀಸ್ ಬಂದುಬಿಟ್ಟು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ, ರಂಜಾನ ತಿಂಗಳಲ್ಲಿ ಫೇಮಸ್ ಆಗಿರ್ತಕ್ಕಂಥ ಶಹಾ ಬಜಾರ್ ಮಾರ್ಕೆಟ್ನಲ್ಲಿ SS ಮೆಟ್ರೋ ಮಾಲ್ನಲ್ಲಿ 1st ಫ್ಲೋರ್ 2nd ಫ್ಲೋರ್ನಲ್ಲಿ ಕೂಡ ಇವರ 3 ಆಫೀಸ್ಗಳನ್ನಿದ್ದಾವೆ. ಒಂದು ಚಿಕ್ಕ ಪುಟ್ಟ ಆಫೀಸ್ ಇದೆ, ಸ್ವಲ್ಪ ಸ್ಕ್ವೇರ್ ಫುಟ್ ಮೇಲೆ. ಒಂದು ದೊಡ್ಡ ಆಫೀಸ್ ಇದೆ, ಮತ್ತೊಂದು ಆಫೀಸ್ ಇದೆ. ಆ ಆಫೀಸ್ನಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ ಅಂದರೆ ಈ ಆಫೀಸ್ನಲ್ಲಿ ಕೂಡಿ, ಈ ಆಫೀಸ್ನಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ ಅಂದರೆ ಆ ಆಫೀಸ್ನಲ್ಲಿ ಕೂಡಿ ಅಂತ ಹೇಳ್ತಾ ಇರುವಂಥ ಕಿತ್ತೂರವರ ವಿಚಾರಗಳನ್ನು, ಇವರ ಯೋಚನೆಗಳನ್ನು, ಇವರ ವಿಶ್ವಾಸಗಳನ್ನು ನಾನು ಬರೀ ಅನ್ಕೊಂತಿದ್ದೆ. ಇವರು ರಿಯಲ್ ಎಸ್ಟೇಟ್ನಲ್ಲಿ ತುಂಬ ದುಡ್ಡು ಗಳಿಸಿರ್ಬೋದು, ಆದರೆ ಇವರ ಮನಸ್ಸಿನಲ್ಲಿ ಎದ್ದಿರ್ತಕ್ಕಂಥ ವಿಷಯ ಏನಂತಿದ್ರೆ, ದುಡ್ಡು ಆಸ್ತಿ ಅಂತಸ್ತು ಗಳಿಸಿದ್ರೆ ಮೇಲೆ ಭಗವಂತನ ಮುಂದಗಡೆ ಹೋಗಿ ನಿಂತಾಗ ನಮ್ಮ ಹತ್ರ ಏನೂ ಇರೋದಿಲ್ಲ, ನಮ್ಮ ಹತ್ರ ಬರೋದು 2 ವಿಷಯ. ಅದು ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ನಮ್ಮ ಬಗ್ಗೆ ಒಳ್ಳೆತನ ಮಾತಾಡಿರ್ತಕ್ಕಂಥವ್ರು, ನಮ್ಮ ಬಗ್ಗೆ ಕೆಟ್ಟ ರೀತಿಯಿಂದ ಮಾತಾಡಿರ್ತಕ್ಕಂಥ 2 ವಿಷಯಗಳನ್ನು ಬರ್ತವೆ. ನನ್ನ ದೇಹದಲ್ಲಿ ಉಸಿರು ಇರುವವರೆಗೆ, ನನ್ನ ಪ್ರಾಣ ಪಕ್ಷಿ ಇರುವವರೆಗೆ ಇದೇ ರೀತಿ ನಾನು ಕೆಲಸ ಮಾಡ್ತೇನೆ. ಆದರೆ ಇದು 2 ಲಕ್ಷದಲ್ಲಿ ಡೌನ್ ಪೇಮೆಂಟ್, 6 ಲಕ್ಷದಲ್ಲಿ ಮನೆ ಅಂತ ಇವರು ಹೇಳಿರ್ತಕ್ಕಂಥದ್ದು ಇನ್ನೂವರೆಗೆ ಯಾವತ್ತೂ ಡಿಸೈಡ್ ಮಾಡಲಿಲ್ಲ. ಯಾವುದೋ ಪಾಂಪ್ಲೆಟ್ ಕೊಡಲಿಲ್ಲ, ಯಾವುದೋ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ. ಇದು ನ್ಯೂಸ್ 43 ಇಂಡಿಯಾ ಬಂದು ಸಂದರ್ಶನ ಮಾಡ್ತಾರೋ ಉದ್ದೇಶದಿಂದ ನ್ಯೂಸ್ 43 ಇಂಡಿಯಾದವರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ನೀವು ಈ ಅವಕಾಶವನ್ನು, ಈ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಈ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದಾರೆ. ಕಿತ್ತೂರಲ್ಲಿ ನಮಸ್ತೆ, ಜೈ ಹಿಂದ್, ಅಸ್ಸಲಾಂ ವಲೈಕುಂ, ಜಜಾಕಲ್ಲ.